ಜಿಬಿಎ ಎಲೆಕ್ಷನ್ ಹಾಗೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ತಂತ್ರವನ್ನ ಹೂಡ್ತಾ ಇದೆ. ಬಿಜೆಪಿಯನ್ನ ಬಿಟ್ಟು ಜೆಡಿಎಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಬೈ ಎಲೆಕ್ಷನ್ ಜಿಬಿಎ ಎಲೆಕ್ಷನ್ಗೆ ದಳಪತಿಗಳ ರಣತಂತ್ರ. ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಂತಹ ಜೆಡಿಎಸ್ನ ನಾಯಕರು, ಬರ ಅಧ್ಯಯನ ಪ್ರವಾಸ ಕೈಗೊಂಡ ಜೆಡಿಎಸ್ ನಾಯಕರು, ಬಿಜೆಪಿ ಬಿಟ್ಟು ಪ್ರತ್ಯೇಕವಾಗಿ ಪ್ರವಾಸವನ್ನ ಆರಂಭಿಸಿದ ಜೆಡಿಎಸ್. ಜುಲೈ 15ರಿಂದ ಪ್ರವಾಸ ಕೈಗೊಳ್ಳುತ್ತಾ ಇರುವಂತಹ ಜೆಡಿಎಸ್ ಮೈಸೂರು ಭಾಗಗಳಲ್ಲಿ ಶಾಸಕ ರೇವಣ್ಣರಿಂದ ಅಧ್ಯಯನ, ಕರಾವಳಿ ಮಲೆನಾಡಿನಲ್ಲಿ ಭೋಜೇಗೌಡರ ಪ್ರವಾಸ, ಬೆಂಗಳೂರಿನಲ್ಲಿ ಸಂಸದ ಮಲ್ಲೇಶ್ ಬಾಬು ಪರಿಶೀಲನೆ, ಬರ ಅಧ್ಯಯನದ ಪ್ರವಾಸದ ಬಳಿಕ ಕೇಂದ್ರಕ್ಕೆ ವರದಿಯನ್ನ ನೀಡಲಿದ್ದಾರೆ. ಎಸ್, ಬೈ ಎಲೆಕ್ಷನ್ ಇದೆ. 2 ಕ್ಷೇತ್ರದ ಬೈ ಎಲೆಕ್ಷನ್ ಆಗತ್ತೆ. ಆ 2 ಕ್ಷೇತ್ರವನ್ನ ಹೇಗೆ ನಾವು ಉಳಿಸ್ಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಯನ್ನ ಜೆಡಿಎಸ್ ಇಟ್ಕೊಂಡಿದೆ. ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆಯ ಬಗ್ಗೆ ಚರ್ಚೆಯೂ ಕೂಡ ಆಗಿದೆ. ವಿಜಯೇಂದ್ರ ಅವರ ಜೊತೆಗೆ ಕುಮಾರಸ್ವಾಮಿ ಅವರು 1-to-1 ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಜೆಡಿಎಸ್ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಒಕ್ಕಲಿಗ ಮತಗಳನ್ನ, ಒಕ್ಕಲಿಗರು ಅವರ ಮತವನ್ನ ಸೆಳೆಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿಚಾರಗಳ ಸಂಬಂಧವಾಗಿ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಗೌಡ್ರುಗಳು ಜಾಸ್ತಿ ಇರುವುದರಿಂದ ಹಳೆ ಮೈಸೂರು ಭಾಗಗಳು ಈಗ ಆಲ್ರೆಡಿ ಜೆಡಿಎಸ್ ನ ತೆಕ್ಕೆಗಿದ್ದಾವೆ. ಸೊ ಅವರನ್ನು ಕೂಡ ಒಳಗೊಂಡು ಮಲೆನಾಡು, ಕರಾವಳಿ, ಬೆಂಗಳೂರಿನ ಜನರನ್ನ ಒಲಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ರಾಜ್ಯ ಪ್ರವಾಸವನ್ನು ಮಾಡಲಾಗ್ತಾ ಇರುವಂತದ್ದು ಜೆಡಿಎಸ್ನ ನಾಯಕರಿಂದ. ಈಗ ಈ ಮೊದಲು ಕೂಡ ಬಿಜೆಪಿಯನ್ನ ಬಿಟ್ಟು ಜೆಡಿಎಸ್ ರಾಜ್ಯ ಪ್ರವಾಸವನ್ನು ಮಾಡಿತ್ತು. ಅದಕ್ಕೆ ಹೆಸರು ಬೇರೆ ಬೇರೆ ಕೊಟ್ಕೊಂಡಿತ್ತು, ಅದು ಬಿಟ್ಟಾಕಿ. ಅಂದ್ರೆ ನಾವು ಮತ್ತೆ ಮೊದಲಿಂದ ಬರ್ತೀವಿ, ಪ್ರತಿ ಒಂದು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ, ಅಲ್ಲಿರುವಂತಹ ಕಾರ್ಯಕರ್ತರನ್ನ ಏಳಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂತಹ ಸೂಚನೆಯನ್ನ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಏನೋ ಜೆಡಿಎಸ್ ಏನಿದೆ ಇದು ಬಿಜೆಪಿ ಜೊತೆಗೆ ಬರುತ್ತೋ ಬರಲ್ವೋ ಯಾವುದನ್ನು ಕೇರ್ ಮಾಡೋದಿಲ್ಲ, ಮುನ್ನುಗ್ತಾ ಹೋಗುತ್ತೆ ಅಷ್ಟೇ. ಸೊ ಗೊತ್ತಿಲ್ಲ, ಜಿಬಿಎ ಎಲೆಕ್ಷನ್ ಈಗ ಮುಂದೂಡಲಾಗ್ತಾ ಇದೆ. ಯಾವಾಗುತ್ತೆ ಯಾರಿಗ್ ಗೊತ್ತು ಯಾವಾಗತ್ತೆ ಅಂತ ಹೇಳಿ. ಆದ್ರೆ ಜೆಡಿಎಸ್ ಮಾತ್ರ ರೆಡಿ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.